ಯಾರೋ ನೀನು? ಯಾರೋ? ನಾನು ಯಾರಂತ ನಿನಗೆ ಗೊತ್ತಿಲ್ಲ, ಆದ್ರೆ ನೀನ್ ಯಾರಂತ ನನಗ್ ಚೆನ್ನಾಗೇ ಗೊತ್ತು. ಏನೋ ಮಾತಾಡ್ತಿದ್ಯಾ? ನಾನು ಯಾರು ಅಂತ ಗೊತ್ತಾದ್ಮೇಲೂ ನನ್ನ ಮುಂದೆ ಇಷ್ಟು ಧೈರ್ಯವಾಗಿ ನಿಂತಿದ್ಯಾ ನೀನು? ಏನಿದೆಲ್ಲ? ನನ್ನನ್ನು ಯಾಕೋ ಕಟ್ಟಾಕಿದ್ಯಾ? ಹಾ, ಬಿಚ್ಚೋ ಇದನ್ನ, ಬಿಚ್ಚೋ ಅಂದೆ. ಮಾತಾಡಿ ಆಯಾಸ ಮಾಡ್ಕೊಂಬಿಡ ವಿಜಯಾಂಬಿಕಾ. ನೀನೊಬ್ಳು ರಾಕ್ಷಸಿ ಅಂತ ನನಗ್ ಚೆನ್ನಾಗೇ ಗೊತ್ತು. ಆದ್ರೆ ನಿನ್ ಮುಂದೆ ನಿಲ್ಲೋಕೆ ನನಗ್ ಭಯ ಪಡ್ಬೇಕಾಗಿಲ್ಲ. ದೇವತೆ ಇರೋ ಜಾಗದಲ್ಲಿ ನಿನ್ನಂತ ರಾಕ್ಷಸಿ ಬಗ್ಗೆ ಭಯ ಪಡೋ ಅವಶ್ಯಕತೆನೋ ನನಗಿಲ್ಲ. ದೇವತೆನ ಏನೋ ಹೇಳ್ತಿದ್ಯಾ? ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅಷ್ಟಕ್ಕೂ ನೀನ್ ಯಾರ ಬಗ್ಗೆನೋ ಮಾತಾಡ್ತಿದ್ಯಾ? ಹೇಳ್ತೀನಿ ವಿಜಯಾಂಬಿಕಾ. ನಾನು ಹೇಳೋದ್ ಕೇಳಿದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಕನ್ಸಲ್ಲಿ ನೀನ್ ಯಾರನ್ನ ನೆನ್ಸ್ಕೊಂಡ್ರೆ ನಿನ್ ಜೀವ ನಡುಗುತ್ತೋ, ಜೀವನೇ ತೆಗ್ದಿದ್ಯಾ ಅನ್ಕೊಂಡ್ರು ಜೀವನವಾಗಿ ನಿನ್ ಕಣ್ಮುಂದೆ ನಿಂತಾಗ ನಿನ್ ಗಂಟ್ಲು ಉಣಗುತ್ತೋ, ಯಾರನ್ನ ನೆನ್ಸ್ಕೊಂಡ್ರೆ ನಿನ್ ಜೀವನದಲ್ಲಿ ಸಾವು ನೋವು ಎರಡು ಕಣ್ಮುಂದೆ ಬರುತ್ತೋ, ಯಾವ ದೇವತೆ ಹೆಸರು ಕೇಳಿದ್ರೆ ನೀನ್ ಉಸಿರೇ ಒಂದು ಕ್ಷಣ ನಿಲ್ಲುತ್ತೋ, ಆ ದೇವತೆನೇ ನಿನ್ ಎದುರುಗಡೆ ಈಗ ಬರ್ತಿರೋದು ನಂದಿನಿ ಅಮ್ಮ. ಆದ್ರೆ ಈಗ ನಿನ್ನ ಜೀವ ನನ್ನ ಕೈಯಲ್ಲಿದೆ. ಭಯ ಪಟ್ಕೋಬೇಡ, ನಿನ್ನ ಈಗಲೇ ಸಾಯಿಸಲ್ಲ. ಆದ್ರೆ ಯಾವಾಗ ಸಾಯ್ತೀನೋ, ಈ ನಂದಿನಿ ಮತ್ತೆ ಯಾವಾಗ ನಾನು ಎದುರಿಗೆ ಬರ್ತಾಳೋ ಅಂತ ಹೆದ್ರಿ ಹೆದ್ರಿ ನರಳಬೇಕು. ನನ್ನ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಎಚ್ಚರಿಕೆ ಕೊಡೋದಕ್ಕೆ. ನೀನು ಎಂತವಳು ಅಂತ ಗೊತ್ತಿದ್ದು ಕೂಡ ಅಕ್ಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಗಂಡ ಇನ್ನೂ ನಿನ್ನನ್ನು ನಂಬಿದ್ದಾರೆ. ಹಾಗಂತ ಅವ್ರ ನಂಬಿಕೆನ ಉಪಯೋಗಿಸ್ಕೊಂಡು ಮತ್ತೆ ಮೆರಿಬಹುದು ಅಂದ್ಕೋಬೇಡ. ಆ ಮನೇಲಿ ನೀನು ಇದ್ದೂ ಇಲ್ಲದ ಹಾಗಿರ್ಬೇಕು. ಯಾಕೆಂದ್ರೆ ಅಲ್ಲಿ ಈಗ ಬಂದಿರೋದು ನಮ್ಮಮ್ಮ. ಇನ್ನು ಮುಂದೆ ನನ್ನ ಮಗಳ ಸುದ್ದಿಗಾಗ್ಲಿ ನಮ್ಮಮ್ಮನ ಸುದ್ದಿಗಾಗ್ಲಿ ಬಂದ್ರೆ ನಿನಗೆ ಉಳಗಾಲ ಇಲ್ಲ ಅಂತ ಧೈರ್ಯ ಮಾಡಿದ್ರೆ ಏನಾಗಬಹುದು ಅಂತ ತೋರಿಸೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೆ. ಕೆಟ್ಟ ಗುಣ ಇರೋ ನಿನ್ನಂತೋರು ಕೆಟ್ಟ ಕೆಲಸ ಮಾಡೋದಕ್ಕೆ 100 ದಾರಿ ಹುಡುಕ್ಬೋದು. ಆದ್ರೆ ಒಳ್ಳೆತನ ಇರೋರು ಮನಸ್ಸು ಮಾಡಿದ್ರೆ ನಿನ್ನ ಜೀವನದ ದಾರಿ ಅರ್ಧಕ್ಕೆ ಮುಗಿಯತ್ತೆ ಅನ್ನೋ ಅರ್ಥ. ಬರ್ತೀನಿ, ಆದಷ್ಟು ಬೇಗ ನಿನ್ನ ದಾರಿಗೆ ಬಂದು ನಿನಗೆ ಅಡ್ಡ ನಿಲ್ತೀನಿ. ನಿನ್ನ ಸತ್ಯ ಏನು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಮುಖ್ಯವಾಗಿ ನಿನ್ನ ತಮ್ಮನಿಗೆ, ಅಂದ್ರೆ ನನ್ನ ಗಂಡನಿಗೆ ಹೇಳ್ತೀನಿ. ಅಲ್ಲಿವರೆಗೂ ಬದುಕೋಕ್ ಬಿಡ್ತೀನಿ. ಬದುಕೋ ಹೋಗ್. ಆದ್ರೆ ಭಯದಲ್ಲೇ ಬದುಕಬೇಕು. ಇನ್ನು ಮುಂದೆ ಹಾಗೆ ಬದುಕಬೇಕು. ಬದುಕ್ತೀಯ? ಅಮ್ಮವ್ರು ಹೇಳಿದ್ ಗೊತ್ತಾಯ್ತಾ? ಈ ಭಯ ಹಾಗೇ ಇರ್ಲಿ.